ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ತೋರೆದು ಆತ ದೀನನಾದನು, ನಾನು ನೀತಿವಂತನಾಗಲು ನನ್ನ ಪಾಪವೆಲ್ಲ ಹೊತ್ತುಕೊಂಡನು. ಪರಮೋನ್ನತ ಸ್ಥಾನವ ತೋರೆದು ಆತ ದೀನನಾದನು, ನಾನು ನೀತಿವಂತನಾಗಲು ನನ್ನ ಪಾಪವೆಲ್ಲ ಹೊತ್ತುಕೊಂಡನು. ಇಂದಿನ ದೈವ ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ಸತ್ಯವೇದದ ಭಾಗವು ಯಾಜಕ ಕಾಂಡ 16ನೇ ಅಧ್ಯಾಯ 11ನೇ ವಚನದಿಂದ 14 ವಚನದವರೆಗೆ ನಾವು ಓದಿ ಧ್ಯಾನಿಸೋಣ. ಆರೋನನು ತನಗೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರವನ್ನು ಮಾಡಬೇಕು. ಅವನು ತನಗೋಸ್ಕರವಾದ ಹೋರಿಯನ್ನು ವಧಿಸಿದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿರುವ ವೇದಿಯಿಂದ ಕೆಂಡಗಳನ್ನು ಧೂಪಾರತಿಯಲ್ಲಿ ತುಂಬಿಸಿ ಪರಿಮಳ ಧೂಪದ್ರವ್ಯದ ಚೂರ್ಣದಲ್ಲಿ 2 ಹಿಡಿ ತೆಗೆದುಕೊಂಡು ತೆರೆಯನ್ನು ದಾಟಿ ಆ ಧೂಪವನ್ನು ಯೆಹೋವನ ಸನ್ನಿಧಿಯಲ್ಲಿಯೇ ಕೆಂಡಗಳ ಮೇಲೆ ಹಾಕಬೇಕು. ಅವನಿಗೆ ಪ್ರಾಣ ನಷ್ಟವಾಗದಂತೆ ಧೂಪದ ಹೊಗೆ ಮೇಘದೋಪಾದಿಯಲ್ಲಿ ಆಜ್ಞಾಶಾಸನಗಳ ಮೇಲಣ ಕೃಪಾಸನವನ್ನು ಮುಚ್ಚುವುದು. ಆಗ ಆ ಹೋರಿಯ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಕೃಪಾಸನದ ಪೂರ್ವ ಭಾಗದ ಮೇಲೆ ಬೆರಳಿನಿಂದ ಚಿಮುಕಿಸಿ ಕೃಪಾಸನದ ಎದುರಾಗಿಯೂ 7 ಸಾರಿ ಚಿಮುಕಿಸಬೇಕು ಎಂಬುವಂಥದ್ದೇ. ಓದಿರುವಂತಹ ಸತ್ಯವೇದ ಭಾಗವು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ಶುಭ ಶುಕ್ರವಾರದ ಮುಂಜಾನೆಯ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಇಸ್ರಾಯೇಲ್ಯರ ಸರ್ವ ಸಮೂಹದವರ ಪಾಪ ಪರಿಹಾರಕ್ಕಾಗಿ ಮಹಾಯಾಜಕನು ವರ್ಷಕ್ಕೆ 1 ಸಾರಿ ಹೋತ ಹೋರಿಯ ರಕ್ತವನ್ನು ತೆಗೆದುಕೊಂಡು ದೇವಾಲಯದ ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿ ಮಂಜೂಷದ ಮೇಲಿರುವ ಕೃಪಾ ಸಿಂಹಾಸನದ ಮುಂದೆ ಆ ರಕ್ತವನ್ನು 7 ಸಾರಿ ಚಿಮುಕಿಸುತ್ತಿದ್ದನು. ಇದರಿಂದ ಇಸ್ರಾಯೇಲ್ಯರ ಸರ್ವ ಸಮೂಹದವರ ಪಾಪ ಪರಿಹರಿಸಲ್ಪಡುತ್ತಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದಿ ಕೇಳಿಸಿಕೊಂಡಿದ್ದೇವೆ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ, ಇವುಗಳ ನಿಜ ಸ್ವರೂಪವು ಕ್ರಿಸ್ತನಲ್ಲಿ ನೆರವೇರಿಸಲ್ಪಟ್ಟಿದೆ ಎಂಬುದಾಗಿ ತಿಳಿಸಲಾಗಿದೆ. ಅಂದರೆ ಯಾವ ರೀತಿಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರ ಸರ್ವ ಸಮೂಹದವರ ಪಾಪ ಪರಿಹಾರಕ್ಕಾಗಿ ವರ್ಷಕ್ಕೆ 1 ಸಾರಿ ಹೋತ ಹೋರಿಯ ರಕ್ತವನ್ನು ತೆಗೆದುಕೊಂಡು ದೇವಾಲಯದ ಅತಿ ಪರಿಶುದ್ಧ ಸ್ಥಳದಲ್ಲಿರುವ ಕೃಪಾ ಸಿಂಹಾಸನದ ಮುಂದೆ 7 ಸಾರಿ ಚಿಮುಕಿಸಲ್ಪಡುತ್ತಿತ್ತೋ, ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಲೋಕದ ಮಾನವರ ಪಾಪ ಪರಿಹಾರಕ್ಕಾಗಿ 7 ಸಂದರ್ಭಗಳಲ್ಲಿ 7 ಸಾರಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿರುವುದನ್ನು ನಾವು ಸತ್ಯವೇದದಲ್ಲಿ ಗಮನಿಸಬಹುದಾಗಿದೆ. ಸತ್ಯವೇದದಲ್ಲಿ 7 ಎನ್ನುವಂಥ ಸಂಖ್ಯೆ ಪರಿಪೂರ್ಣತೆಗೆ ಸೂಚನೆಯಾಗಿದೆ. ಅಂದರೆ ಲೋಕದ ಮಾನವರ ಸಕಲ ಪಾಪವನ್ನು ಪರಿಪೂರ್ಣವಾಗಿ ಪರಿಹರಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಂಪೂರ್ಣ ರಕ್ತವನ್ನು ಸುರಿಸಿದನು ಎಂಬುದಕ್ಕೆ ಇದು ಗುರುತಾಗಿದೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೊಟ್ಟ ಮೊದಲನೇ ಸಾರಿ ತನ್ನ ರಕ್ತವನ್ನು ಸುರಿಸಿದ್ದು ಗೆತ್ಸೇಮನೆ ತೋಟದಲ್ಲಿ. ಆತನು ಮನೋವ್ಯಥೆಯುಳ್ಳವನಾಗಿ ಪ್ರಾರ್ಥಿಸುತ್ತಿದ್ದಾಗ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು ಎಂಬುದಾಗಿ ಲೂಕನ ಸುವಾರ್ತೆ 22ನೇ ಅಧ್ಯಾಯ 4ನೇ ವಚನದಲ್ಲಿ ತಿಳಿಸಲಾಗಿದೆ. ಎರಡನೇದಾಗಿ, ಅಂದು ಮಹಾಯಾಜಕನಾಗಿದ್ದ ಕಾಯಫನ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ವಿಚಾರಣೆ ಮಾಡುವಾಗ ರೋಮಾಯ ಸಿಪಾಯಿಗಳು ಆತನ ಮುಖದ ಮೇಲೆ ಉಗುಳಿ ಆತನ ಕೆನ್ನೆಗೆ ಬಲವಾಗಿ ಹೊಡೆದು ಆತನಿಗೆ ಮುಸುಕು ಹಾಕಿ ಗುದ್ದಿದಾಗ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 67ನೇ ವಚನದಲ್ಲಿ ನಾವು ಕಾಣುತ್ತೇವೆ.
ಮೂರನೇದಾಗಿ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನದಲ್ಲಿ ತಿಳಿಸಿರುವಂತೆ ಪಿಲಾತನು ಯೇಸು ಸ್ವಾಮಿಗೆ ಒಂದು ಕಡಿಮೆ 40 ಏಟುಗಳು ಅಂದರೆ 39 ಕೊರಡೆಯ ಏಟುಗಳನ್ನು ಹೊಡಿಸಿದಾಗ ಆತನು 3ನೇ ಸಾರಿ ತನ್ನ ರಕ್ತವನ್ನು ಸುರಿಸಿದನು. ನಾಲ್ಕನೇದಾಗಿ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 16ರಿಂದ 19 ವಚನಗಳಲ್ಲಿ ಉಲ್ಲೇಖಿಸಿರುವಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದು ಆತನ ತಲೆಯ ಮೇಲೆ ವಿಷಕಾರಿಯಾದ ಮುಳ್ಳಿನ ಕಿರೀಟವನ್ನಿಟ್ಟಂತ ಸಂದರ್ಭದಲ್ಲಿ. ಇನ್ನು 5ನೇದಾಗಿ ಆತನ ಕೈಗಳಿಗೆ ಮೊಳೆಗಳನ್ನು ಜಡಿದಾಗ ಮತ್ತು 6ನೇದಾಗಿ ಆತನ ಕಾಲುಗಳಲ್ಲಿ ಮೊಳೆಗಳನ್ನು ಜಡಿದಾಗ. ಇದು ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಮತ್ತು 7ನೇದಾಗಿ ಕೊನೆಯದಾಗಿ ಆತನ ಪಕ್ಕೆಯಲ್ಲಿ ಈಟಿಯಿಂದ ತಿವಿದಾಗ ರಕ್ತ ನೀರು ಹೊರಟು ಬಂತು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 34ನೇ ವಚನದಲ್ಲಿ ಕಾಣುವವರಾಗಿದ್ದೇವೆ. ಹೀಗೆ ಆತನು ತನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತವನ್ನು ಇಟ್ಟುಕೊಳ್ಳದೆ ಸಕಲ ಮಾನವರ ಪಾಪ ಪರಿಹಾರಕ್ಕಾಗಿ ತನ್ನ ಸಂಪೂರ್ಣ ರಕ್ತವನ್ನು ಸುರಿಸಿ ನಿತ್ಯವಾದ ರಕ್ಷಣೆಯನ್ನುಂಟು ಮಾಡಿದ್ದಾನೆ. ಆತನ ಪರಿಶುದ್ಧವಾದ ರಕ್ತವು ಮಾನವರ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ. ಯಾರು ಆತನನ್ನು ನೆರವೇರಿಸಿದ ಈ ಮಹಾಯಜ್ಞವನ್ನು ನಂಬಿ ಆತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾರೋ ಅವರು ಶುದ್ಧೀಕರಣ ಹೊಂದಿ ದೇವರ ಮಕ್ಕಳಾಗಿ ನಿತ್ಯತ್ವವನ್ನು ಪಡೆದುಕೊಳ್ಳುವಂತ ದೊಡ್ಡ ಸೌಭಾಗ್ಯಕ್ಕೆ ಅವರು ಪಾತ್ರರಾಗುತ್ತಾರೆ. ದೇವರು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಈ ಸುಂದರವಾದಂಥ ಮುಂಜಾವಿನ ಸಂದರ್ಭದಲ್ಲಿ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಪಾಪ ಪರಿಹಾರಕ್ಕಾಗಿ ಹೋತ ಹೋರಿಯ ರಕ್ತ 7 ಸಾರಿ ಕೃಪಾ ಸಿಂಹಾಸನದ ಮೇಲೆ ಚಿಮುಕಿಸಲ್ಪಡುತ್ತಿತ್ತು. ಅದೇ ರೀತಿಯಾಗಿ ನೀನು ಸಕಲ ಮಾನವರ ಪಾಪ ಪರಿಹಾರಕ್ಕಾಗಿ ನಿನ್ನ ರಕ್ತವನ್ನು 7 ಸಾರಿ ಸುರಿಸುವುದರ ಮೂಲಕ ಮಾನವರ ರಕ್ಷಣೆಯನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಿನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಶುದ್ಧೀಕರಿಸಿದ್ದಿ, ನಿನ್ನ ಸಮೀಪಸ್ಥರನ್ನಾಗಿ ಮಾಡಿದ್ದಿ, ನಿನ್ನ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಕರ್ತನೆ, ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್. ಮುರಿದ ದೇಹದಿಂದ ಹರಿದು ಅತ್ಯಮೂಲ್ಯ ರಕ್ತಧಾರೆಯು ಪರಿಶುದ್ಧ ರಕ್ತದಿಂದಲೇ ನನ್ನ ಪಾಪ ನೀಗಿ ಶುದ್ಧನಾದೆನು. ಮುರಿದ ದೇಹದಿಂದ ಹರಿದು ಅತ್ಯಮೂಲ್ಯ ರಕ್ತಧಾರೆಯು ಪರಿಶುದ್ಧ ರಕ್ತದಿಂದಲೇ ನನ್ನ ಪಾಪ ನೀಗಿ ಶುದ್ಧನಾದೆನು. ಅದನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ನಮ್ಮೊಬ್ಬೊಬ್ಬರ ಮೇಲೆ ಸದಾಕಾಲವು ನೆಲೆಯಾಗಿರಲಿ. ಆಮೇನ್.